हर ओम गुरुब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः. ಜಗದ್ಗುರು ಶಿವಾನಂದ ಅಪಾರಡಿದಾವರಗಳಲ್ಲಿ ತತ್ಸ್ವರೂಪರಿಯಾದ ಪೂರ್ಣಾನಂದ ಮಹಾಯತೇಶ್ವರರ ದಿವ್ಯ ಅಡಿದಾವರಗಳಲ್ಲಿ ಎನ್ನ ಶಿರವಾಗಿ ಎನ್ನ ಆರಾಧ್ಯ ದೈವ ಸದ್ಗುರು ಶ್ರದ್ಧಾನಂದಪ್ಪಂಗಳ ಕರ್ತು ಗದ್ದೆಗೆ ಶಿರವಾಗಿ ಜಗನ್ಮಾತೆಗೂ ಶಿರವಾಗಿ ಈ ಬ್ರಹ್ಮ ವೇದಿಕೆ ಮೇಲೆ ಉಪಸ್ಥಿತರಾದ ಹರಳಿಕಟ್ಟೆಯಿಂದ ಆಗಮಿಸಿರ್ತಕ್ಕಂಥ ಶ್ರೀಗಳ ದಿವ್ಯ ಚರಣಾರವಿಂದಗಳಲ್ಲಿ ಎನ್ನ ಶಿರವಾಗಿ ಹಿರೇಮಠದ ಮಠಾಧೀಶರಾದ ಅಭಿನವ ಶಿವಾನಂದಪ್ಪರ ಅಡಿದಾವರಗಳಲ್ಲಿ ಎನ್ನ ಶಿರವಾಗಿ ದೇವಿ ಆರಾಧಕರಾದ ಹುಣಸಾಳ ಗ್ರಾಮದ ಗುರುಗಳಿಗೂ ನಮಸ್ಕರಿಸುತ್ತಾ, ಸಂಚಾಲಕರಾದ ವಿದ್ಯಾನಂದಪ್ಪಗಳಿಗೂ ನಮಸ್ಕರಿಸುತ್ತಾ, ಚೀರ್ಲಕೊಪ್ಪದ ಶಾಸ್ತ್ರಿಯವರಿಗೂ ನಮಸ್ಕರಿಸುತ್ತಾ, ಇನ್ನುಳಿದ ಮಹಾತ್ಮರಿಗೂ ನಮಸ್ಕರಿಸುತ್ತಾ, ಮಾತೋಶ್ರೀಯವರಿಗೂ ನಮಸ್ಕರಿಸುತ್ತಾ, ಈ ವಿಡಿಯೋನು ಮಾಡ್ತಿರ್ತಕ್ಕಂಥ ಮಹನೀಯರಿಗೂ ನಮಸ್ಕರಿಸುತ್ತಾ, ಇನ್ನುಳಿದ ಸಕಲರಿಗೂ ನಮಸ್ಕರಿಸುತ್ತಾ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು, ಶಿವಸ್ವರೂಪಿಗಳು. ಇದು ದೇವಿ ಪಾರಾಯಣದ ಮಹಾತ್ಮೆ. ಏನು ಹೇಳ್ಕೊಂಡು ಬಂದಾರಂದರೆ, ದೇವಿಯನ್ನು ಪೂಜಿಸಿದವರಿಗೆ ಏನು ಕೊಡ್ತಾಳಂದ್ರೆ ಬೇಡಿದ್ದ ವರಗಳನ್ನು ಕೊಡ್ತಾಳೆ. ಏನು ಬೇಡ್ತಿ ಅದನ್ನು ಕೊಡುವ ಸಾಮರ್ಥ್ಯ ಯಾರಿಗದಂದ್ರೆ ಆ ಮಹಾದೇವಿಗದ. ಹಗಲಿರುಳು ಸರಸಾನುರಾಗದಿಂದ ಕೇಳಿ ತಿಳಿದವರಿಗೆ ಬೇಡದನ್ನು ಈಗಳು ಅಂತ ಹೇಳ್ತಾರೆ. ಯಾರು 18 ಅಧ್ಯಾಯಗಳನ್ನು ಭಕ್ತಿಯಿಂದ ಓದಿದವರಿಗೆ ಏನಾಗ್ತಾಳಂದ ಪ್ರತ್ಯಕ್ಷ ಆಗ್ತಾಳ ಅಂತೇಳಿ ಹೇಳ್ತಾರೆ. ಪ್ರತ್ಯಕ್ಷ ಆಗಿ ಏನು ಮಾಡ್ತಾಳ ಅಂದ್ರೆ, ನಾವು ಏನು ಬೇಡ್ತೇವೆ ಅದನ್ನು ಅವಳು ಕೊಡ್ತಾಳೆ. ಜ್ಞಾನ ಬೇಡಿದ್ರೆ ಜ್ಞಾನ ನೀಡ್ತಾಳೆ, ಇಲ್ಲ ಐಶ್ವರ್ಯ ಬೇಡಿದ್ರೆ ಐಶ್ವರ್ಯ ನೀಡ್ತಾಳೆ. ಶಿವಾನಂದರು ಪೂರ್ಣಾನಂದಪ್ಪಗಳು ಏನು ಮಾಡಿದ್ರಂದ್ರೆ, ದೇವಿಯನ್ನು ಕುರಿತು ತಪಸ್ಸು ಮಾಡಿದರು. ಆದರೆ ಅವರು ಏನು ಬೇಡಿದ್ರು ಅಂದ್ರೆ, ಏನು ಕೊಟ್ಟರು ಅಲ್ಲ, ನನಗೆ ನಿನ್ನ ದರ್ಶನ ಬೇಕಾಗಿತ್ತು. ಪೂರ್ಣಾನಂದಪ್ಪಗಳು ಹೇಳಿದರು, ನಮ್ಮ ಗುರುಗಳು ದೇವಿಯನ್ನು ಒಲಿಸಿಕೊಂಡರು, ಅವರು ನನಗೆ ಆಶೀರ್ವಾದ ಮಾಡಿ ದೇವಿಯನ್ನು ನೀನು ಆರಾಧಿಸಬೇಕಂತ ಹೇಳ್ಯಾರ. ಅದಕ್ಕೆ ನಾನು ನಿನ್ನನ್ನು ನೋಡ್ಬೇಕಂತ ಹೇಳಿ ಏನು ಮಾಡೀನಂದ್ರೆ, ನಿನ್ನ ತಪಸ್ಸನ್ನು ಮಾಡೀನಿ. ಅದಕ್ಕೆ ನಿನ್ನ ದರ್ಶನ ಮಾತ್ರ ಬೇಕು ಹೊರತು ನಿನ್ನ ಯಾವ ವರವನ್ನು ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ರು ಯಾರು ಪೂರ್ಣಾನಂದಪ್ಪಗಳು. ಅದಕ್ಕೆ ಏನದ ಅಂದರೆ, ಜೀವನದಾಗ ಪರಮಾತ್ಮನನ್ನು ಆರಾಧಿಸುವುದೇ ಒಂದು ಯುಕ್ತಿ ಇರಬೇಕು. ಈ ಸಕಲ ಭೋಗಗಳು ಒಂದಿನ ನಶ್ವರವಾಗಿ ಹೋಗ್ತವೆ. ಅದಕ್ಕೆ ಮೊದಲ ಏನಿರಬೇಕು, ನಮ್ಮ ಮನಸ್ಸಿನಲ್ಲಿ ಭಕ್ತಿ ಇರಬೇಕು. ಭಕ್ತಿ ಇದ್ದರ ತಕ್ಷಣ ನಮಗೇನಾಗ್ತದೆ ಅಂದರೆ, ಬೇಡಿದ್ದ ವರಗಳನ್ನು ತಂದಿನ ತಾನೇ ಒದಗ್ತಾವೆ. ಇದಕ್ಕೆ ಏನು ಮಾಡಬೇಕಂದ್ರೆ, ನಾವು ಭಕ್ತಿಯಿಂದ ಪರಮಾತ್ಮನನ್ನು ಗೆಲ್ಲಬೇಕು, ದೇವಿಯನ್ನು ಗೆಲ್ಲಬೇಕು. ಎಲ್ಲ ಸಾಕಷ್ಟು ಮಹಾತ್ಮರ ಜಗತ್ತಿನೊಳಗೆ ಆಗಿ ಹೋದರು. ರಾಮಕೃಷ್ಣ ಪರಮಹಂಸರು ದೇವಿ ಜೊತೆಗೆ ಏನು ಮಾಡಿದ್ರು ಅಂದ್ರೆ, ಮಾತಾಡ್ಕೋತಿರ್ತಿದ್ರಂತ. ಅವರು ಪರಮ ಶಿಷ್ಯ ಸ್ವಾಮಿ ವಿವೇಕಾನಂದ ಬಂದು, ನೀವು ದೇವರನ್ನು ಕಂಡಿದ್ದೀರಾ ಅಂತ ಕೇಳಿದಾಕರ ಹೇಳಿದ್ರಂತ, ಕಂಡಿಲ್ಲ. ಅವರು ದೇವರ ಜೊತೆ ದಿನನಿತ್ಯ ಮಾತಾಡ್ತೀನಿ, ನೀನು ಮಾತಾಡೋದನ್ನು ಕಲಿಸ್ತೀನಿ ಅಂತ ಹೇಳ್ಕೊಟ್ರತ್ತ.
ಯಾಕಂದ್ರೆ ಏನಿತ್ತು ಅವ್ರ ಬಳಿ ಸದಾ ಭಕ್ತಿ ಇತ್ತು, ದೇವಿ ಹತ್ರ ದೇವಿ ಮೇಲೆ ಸದಾ ಭಕ್ತಿ ಇತ್ತು. ಆದರೆ ಸ್ವಾಮಿ ವಿವೇಕಾನಂದರಿಗೆ ಏನಿತ್ತು ಅಂದ್ರೆ ವೈರಾಗ್ಯ ಇತ್ತು. ದೇವಿ ಹತ್ರ ಹೋಗಿ ಏನಾದರೂ ಬೇಡ್ಕೊ ಅಂತ ಅವರ ಗುರುಗಳು ಹೇಳಿದಾಗ ಏನು ಬೇಡರಂದ್ರೆ, ಮಹಾತಾಯಿ ಜ್ಞಾನ ವೈರಾಗ್ಯ ಕೊಡು, ವಿದ್ಯಾ ಕೊಡು ನನಗಂಥೇಳಿ ಬೇಡ್ಕೊಂಡ್ರಂತ. ಮತ್ತು ಅಷ್ಟೇ ಅಲ್ಲ, ನಾನು ಕಲಿತ ಲೌಕಿಕ ವಿದ್ಯೆ ಎಲ್ಲ ನನ್ನಿಂದ ಏನಾಗಲಿ ಅಂದ್ರೆ ನನ್ನಿಂದ ದೂರ ಆಗಲಿ, ನನಗೆ ಬೇಕಾಗಿದ್ದು ಅಧ್ಯಾತ್ಮ ವಿದ್ಯೆ ಒಂದು ಕೊಟ್ಟರೆ ಸಾಕು ಅಂತೇಳಿ ದೇವಿಯಲ್ಲಿ ಬೇಡ್ಕೊಂಡಂತ. ಆಗ ಶಿವಾನಂದರ ಪರಂಪರೆ ಏನಾಗಿದೆ ಅಂದರೆ, ದೇವಿಯ ಮಹತ್ವದ ಒಂದು ಶಕ್ತಿ ಎಲ್ಲಿದೆ ಅಂದರೆ ಶಿವಾನಂದರ ಸಂಪ್ರದಾಯದಾಗದ ಅಂಥೇಳಿ ಅದಕ್ಕೆ 2 ವಾಪಸ್ ಸುಧೀರ್ನಾಥನ ಚರಣಕ್ಕೆ ಅರ್ಪಿಸಿ ಮಾತಾಡಿದವ್ರಿಗೆ ಧನ್ಯವಾದ.